ಎಲ್ಲರಿಗೂ ನಮಸ್ಕಾರ ರೀ. ಗೃಹಲಕ್ಷ್ಮಿ ಯೋಜನೆಯ 18, 19 ಮತ್ತು 20ನೇ ಕಂತಿನ ಹಣ 6,000 ರೂಪಾಯಿ ಬರ್ತದೆ ರೀ ನಿಮ್ಗೆ. ಅದು ಕೂಡ ಇವತ್ತೇ ನಿಮ್ಮ ಖಾತೆಗಳಿಗೂ ಕೂಡ ಇದು ಜಮೆ ಆಗುತ್ತೆ ರೀ. ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ರೀ. ಯಾವ ಒಂದು ತಿಂಗಳ ಹಣ ಅಂತ ನೀವು ಕೇಳ್ಬೋದ್ರಿ. ನೋಡ್ರಿ, ಇದು ಜನವರಿ ತಿಂಗಳಿನ ಹಣ, ಫೆಬ್ರವರಿ ತಿಂಗಳಿನ ಹಣ ಮತ್ತು ಮಾರ್ಚ್ ತಿಂಗಳಿನ ಹಣ ಆಗಿರ್ತೈತೆ ರೀ. ಈ 3 ತಿಂಗಳ ಹಣ ಸೇರಿಬಿಟ್ಟು ಬರೋಬ್ಬರಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತೇ ಜಮೆ ಕೂಡ ಆಗುತ್ತೆ ರೀ. ನೋಡಿ, ಈ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗೋದ್ರ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ರೀ, ಹೌದು, APL ಆಗಲಿ, BPL ಆಗಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳಾಗಲಿ, ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ರೂ ಕೂಡ ನಿಮ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದೈತ್ರಿ. ನೀವು ಇದನ್ನು ಮಾಡಲಿಲ್ಲ ಅಂತ ಅಂದ್ಕೊಂಡ್ರಿ, ನಿಮಗೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಅಂತೂ ಬರಂಗಿಲ್ಲ ರೀ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ ರೀ. ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಇದೊಂದು ಗೃಹಲಕ್ಷ್ಮಿ ಯೋಜನೆಗೆ ಮಾಡಿರುವಂತಹ ಒಂದು ಹೊಸ ಚಾನಲ್ ಆಗೈತ್ರಿ. ಈ ಚಾನಲನ್ನಂತೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತಂದ್ರೆ ನಾವು ಯಾವುದೇ ರೀತಿ ನಿಮ್ಗೆ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಂಗಿಲ್ಲ ರೀ. ಗೃಹಲಕ್ಷ್ಮಿ ಯೋಜನೆಯ ಪ್ರಿಂಟು ಡೈಲಿ ಅಪ್ಡೇಟ್ಗಳನ್ನ ನಾವು ನಿಮಗೆ ಇನ್ನು ಮುಂದೆ ಕೊಡ್ತೇವೆ ರೀ. ಹಾಗಾಗಿ ನೀವು ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರೋ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ. ಓಕೆ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಐತ್ರಿ ನಂದು. ಇದನ್ನಂತೂ ನೀವೆಲ್ಲರೂ ಕೂಡ ಮಾಡ್ರಿ. ಏನಂತಂದ್ರೆ, ಇವಾಗ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಕಾಮೆಂಟನ್ನು ಹಾಕಿ, ಹಾಗೆ ಒಂದು ತಪ್ಪದೆ ಒಂದು ಲೈಕ್ ಒತ್ತಿರಿ. ಏನೂ ಆಗೋದಿಲ್ಲ, ಎಲ್ಲ ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ. ತಪ್ಪದೆ ಒಂದು ಲೈಕನ್ನು ಒತ್ತಿರಿ. ದಯವಿಟ್ಟು ಕೇಳ್ತಾ ಇದ್ದೇನೆ, ಪ್ಲೀಸ್ ನಿಮ್ಮೆಲ್ಲರಿಂದನೂ ಕೂಡ ಒಂದು ಲೈಕನ್ನು ಕೇಳ್ತಾ ಇದ್ದೇನೆ ರೀ. ದಯವಿಟ್ಟು ಒಂದು ಲೈಕನ್ನು ಮಾಡಿರಿ. ಬನ್ನಿ, ಹಾಗಾದರೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ 18, 19 ಮತ್ತು 20ನೇ ಕಂತಿನ ಹಣ ರೀ. ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರೋಬ್ಬರಿ 6,000 ರೂಪಾಯಿ ಹಣ ಬರ್ತೈತೆ ರೀ. ಈ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತು ಬಿಡುಗಡೆ ಆಗಲಿದೆ ರೀ. ಹಾಗಾದ್ರೆ ಬನ್ನಿರಿ, ಯಾವ ಒಂದು ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತಂತ ನೋಡ್ತಾ ಹೋಗೋಣ್ರಿ. ಮತ್ತು ನಿಮ್ಮೆಲ್ಲರ ಹತ್ರಂತೂ ಈ ಪಡಿತರ ಚೀಟಿ ಅಂತ ಹೇಳ್ತಾರಲ್ಲ, ಆ ಒಂದು ಇದ್ದೇ ಇರ್ತಾವ್ರಿ. ಅದ್ರ ಬಗ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದದ್ರಿ. ಆ ಒಂದು ಅಪ್ಡೇಟನ್ನು ನೀವು ಕೇಳಿಸ್ಕೊಳ್ಳಿ. ಯಾಕಂತಂದ್ರೆ ನೀವು ಅದನ್ನು ಮಾಡಲಿಲ್ಲ ಅಂತ ಅನ್ಕೋರಿ, ನೀವು ಯಾವುದೇ ಒಂದು ಕಾರಣಕ್ಕೂ ಕೂಡ ನಿಮ್ಗೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಮತ್ತು ನೀವು ತಿಂಗಳು ಹೋಗಿ ರೇಷನನ್ನು ತರ್ತಿರಲ್ವಾ, ಅದು ಕೂಡ ಬರೋದಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳೋದು, ವಿಡಿಯೋನ ಕೊನೆಯ ತನಕ ನೋಡ್ರಿ. ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗ್ರಿ. ನೋಡ್ರಿ, ಸರ್ಕಾರದಿಂದ ಇವಾಗ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದೀರೋ, ಮಹಿಳೆಯರು ಪಡಿತಾ ಇದ್ದೀರೋ, ನಿಮಗೆ ಇವತ್ತು ಶುಭ ಸುದ್ದಿ ಕಾದೈತ್ರಿ. ಶುಭ ಸುದ್ದಿ ಏನಂತ ನೋಡನ್ರಿ, ಬರ್ರಿ. ಇವಾಗ ನೋಡ್ರಿ, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ 3 ತಿಂಗಳಾತ್ರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮೆನೇ ಆಗಿಲ್ರಿ. ಇದು ನೀವು ಎಷ್ಟೋ ಜನರು ನಮಗೆ ಅಷ್ಟು ಬಂತು ಇಷ್ಟು ಬಂತ ಅಂತ ಅಂದ್ಕೊಳ್ತಾ ಇದ್ರಿ. ಆದರೆ ಆಫಿಷಿಯಲ್ ಆಗಿನೇ ಅನೌನ್ಸ್ ಮಾಡಿದ್ರಿ ಗೃಹಲಕ್ಷ್ಮಿ. ನಾವು ಇನ್ನೂ ಕೂಡ 3 ತಿಂಗಳ ಹಣವನ್ನು, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನ ಹಣವನ್ನು ಹಾಕಿಲ್ಲ. ಆ ಒಂದು ತಿಂಗಳ ಹಣವನ್ನು ಹಾಕಬೇಕು ಅಂತ ಸರ್ಕಾರನೇ ಒಂದು ಮಾಹಿತಿಯನ್ನು ಕೊಟ್ಟೈತ್ರಿ. ಹಾಗಾದ್ರೆ ಅದು ಯಾವಾಗ ಹಾಕ್ತೈತಿ ಅಂತ ಅದು ಹೇಳೈತಿ ಅಂತ ನೋಡಿದ್ರೆ, ಸರ್ಕಾರ ಹೇಳೈತ್ರಿ, ಇವಾಗ ನಿಮ್ಮ ಒಂದು ಗೃಹಲಕ್ಷ್ಮಿ ಏನು ದುಡ್ಡು ಐತಲ್ರಿ, ಅದು ನಿಮ್ಮ ಖಾತೆಗಳಿಗೆ ಅದು ಇವತ್ತೇ ಬಿಡುಗಡೆ ಆಗಲಿಕ್ಕೆ ಆಲ್ರೆಡಿ ರೆಡಿ ಆಗೈತ್ರಿ. ಇವತ್ತು ಬಿಡುಗಡೆ ಆಗಲಿಕ್ಕೆ ರೆಡಿ ಆಗೈತ್ರಿ. ಇನ್ನೇನು ಕೆಲವು ದಿನದ ಒಳಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಅದು ಜಮೆ ಕೂಡ ಆಗುತ್ತೆ ರೀ. ಹಾಗಾದ್ರೆ ಇಲ್ಲಿ ನೀವೆಲ್ಲರೂ ಕೂಡ ಒಂದು ಗಮನಿಸಬೇಕಾದಂತಹ ಒಂದು ಅಂಶ ಏನಂತ ನೋಡೋದಾದ್ರೆ, ಬರ್ರಿ, ಹಾಗಿದ್ರೆ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ನಾನು ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡೋದು ನನ್ನ ಕರ್ತವ್ಯ. ನಾನು ಇನ್ಫಾರ್ಮೇಷನನ್ನು ಕೊಡ್ತೇನೆ ರೀ. ನೀವು ಸಂಪೂರ್ಣವಾಗಿ ನೋಡೋದು ನಿಮ್ಮ ಕರ್ತವ್ಯ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿರಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ತಪ್ಪದೆ ಒಂದು ಲೈಕನ್ನು ಮಾಡಿರಿ. ನಿಮ್ಗೆ ಇಷ್ಟ ಆಗೇ ಆಗುತ್ತೆ ರೀ ವಿಡಿಯೋ. ಯಾಕಂತಂದರೆ ಒಂದು ದಿನ ಕಷ್ಟಪಟ್ಟು ಮಾಡಿವ್ರಿ ಈ ವಿಡಿಯೋನ, ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಹಾಗಾದರೆ ಬನ್ನಿ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಂದೊಂದು ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮ ಹತ್ರ ಕೇಳ್ತೀನಿ. ಏನಂತಂದರೆ, ನಾನು ವಿಡಿಯೋ ಮಾಡುವಾಗ ಉತ್ತರ ಕರ್ನಾಟಕ ಭಾಷೆಯನ್ನು ಯೂಸ್ ಮಾಡಬೇಕಾ ಅಥವಾ ನಾರ್ಮಲಿ ಕರ್ನಾಟಕ ಲ್ಯಾಂಗ್ವೇಜನ್ನು ಯೂಸ್ ಮಾಡಲ್ಲ? ಕರ್ನಾಟಕ ಲ್ಯಾಂಗ್ವೇಜ್ ಅಂದರೆ ಬೆಂಗಳೂರು ಭಾಷೆಯನ್ನು ಯೂಸ್ ಮಾಡಲ್ಲ ಅಥವಾ ನಮ್ಮ ಉತ್ತರ ಕರ್ನಾಟಕದ ಭಾಷೆಯನ್ನು ಯೂಸ್ ಮಾಡಲ್ಲ? ನಿಮಗೆ ಯಾವುದು ಕಂಫರ್ಟ್ ಅಂತ ಅನಿಸುತ್ತೆ ಅದನ್ನು ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಒಂದು ಮುಂದಿನ ವೀಡಿಯೋಗಳಿಗೆ ಇದು ಹೆಲ್ಪ್ ಆಗುತ್ತೆ. ದಯವಿಟ್ಟು ತಿಳಿಸಿ. ಒಂದೇ ಒಂದು ಕಾಮೆಂಟನ್ನು ಮಾಡಿ. ಏನಾದರೂ ನಿಮಗೆ ತುಂಬ ಕಾಮೆಂಟನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಎಸ್ ಅಥವಾ ನೋ ಅಂತನಾದರೂ ಹಾಕಿ 1 ಮಾರ್ಕು. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುತ್ತಾ ಹೋಗೋಣ್ರಿ. ಇವಾಗ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ. ನಿಮ್ಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟೈತ್ರಿ ಸರ್ಕಾರ. ಯಾವಾಗ ಬರ್ತೈತಿ ಅಂತಂದ್ರೆ, ಅದು ಇವತ್ತು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ಬಿಡುಗಡೆ ಆಗೈತ್ರಿ. ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗಳಿಗೆ ಇದು ಜಮೆ ಕೂಡ ಆಗುತ್ತೆ ರೀ. ಹಾಗಾದರೆ ಯಾವ ಒಂದು ಮಹಿಳೆಯರಿಗೆ ಇದು ಬರ್ತೈತ್ರಿ ಅಂತ ನೋಡೋದಾದ್ರೆ, ಯಾವ ಒಂದು ಮಹಿಳೆಯರು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 1ರಿಂದ 17 ಅಥವಾ 1ರಿಂದ 18ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರಲ್ರಿ, ಅಂತಹ ಒಂದು ಮಹಿಳೆಯರಿಗೆ ಬರ್ತೈತ್ರಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ. ಹಾಗಾಗಿ ರೀ,
ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗ್ರಿ. ಯಾಕಂತಂದ್ರೆ ಇವಾಗ ನಾನು ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತಂತಂದ್ರೆ ನಿಮಗೆ ಸರ್ಕಾರದ ಕಡೆಯಿಂದಂತೂ ಸಖತ್ತು ನಿಮಗೆ ಶಾಕಿಂಗ್ ಸುದ್ದಿ ಬಂದೈತ್ರಿ. ಯಾಕಂತಂದ್ರೆ ನೀವು ಇದನ್ನು ಮಾಡಲಿಲ್ಲ ಅಂತ ಅನ್ಕೊಳ್ರಿ, ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಬರೋದಿಲ್ಲ. ಇದ್ರ ಜೊತೆಗೆ ನೀವು ಪ್ರತಿ ತಿಂಗಳು ರೇಷನ್ ಕಾರ್ಡನ್ನು ಕೊಟ್ಬಿಟ್ಟು ರೇಷನನ್ನು ತೊಗೊಂಡು ಬರ್ತೀರಲ್ವಾ, ಇದು ಕೂಡ ಬರೋದಿಲ್ಲ ರೀ. ಹಾಗಾಗಿ ನಾನು ಹೇಳುವಂತಹ ಮಾಹಿತಿ ಇದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟ್ ರೀ. ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿರಿ. ನೋಡಿ, ಇವಾಗ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದೈತಿ ಅನ್ನಲ್ರಿ, ಅದೇನಂತ ನೋಡ್ತಾ ಹೋಗೋಣ ಬನ್ರಿ. ನೋಡ್ರಿ, ಇವಾಗ ಸರ್ಕಾರದಿಂದ ಯಾರ್ಯಾರೆಲ್ಲ 3 ಕಂತುಗಳ ಹಣಕ್ಕೆ ವೇಟ್ ಮಾಡ್ತಾ ಇದ್ರು, ನೀವೆಲ್ಲರೂ ಕೂಡ ಇದನ್ನು ಮಾಡ್ಬೇಕ್ರಿ. ನೀವು ಇದನ್ನು ಮಾಡಲಿಲ್ಲ ಅಂತ ಅನ್ಕೊಳ್ರಿ ವೀಕ್ಷಕರೇ, ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಇದು ಬರಂಗಿಲ್ಲ ರೀ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ರಿ ಮತ್ತು ಒಂದು ಲೈಕ್ ಬಟನನ್ನು ಒತ್ತಿರಿ. ಹಾಗೆ ನಾನು ಹೇಳುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ರಿ. ನೋಡ್ರಿ, ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದಾವೆ ಅವರು ನಿಮ್ಮ ಮನೆಯಲ್ಲಿ ಇರುವಂಥವರ, ನಿಮ್ಮ ಮನೆಗೆ ಯಾರ್ಯಾರು ಇರ್ತಾರಲ್ರಿ ಅವರೆಲ್ಲರ ಒಂದು ಏನಂತಂದ್ರೆ ಆಧಾರ್ ಕಾರ್ಡ್ ಇರ್ತಾವಲ್ರಿ, ಅವೆಲ್ಲ ಆಧಾರ್ ಕಾರ್ಡನ್ನು ತಗೊಂಡು ಹೋಗ್ಬಿಟ್ಟು ನಿಮ್ಮ ಒಂದು ಆಹಾರ ಮತ್ತು ಸರಬರಾಜು ಇಲಾಖೆಗೆ ಅವನ್ನ ಲಿಂಕ್ ಮಾಡಿಸ್ಬೇಕ್ರಿ. ಅಂತಂದ್ರೆ KYC ಮಾಡಿಸ್ಬೇಕ್ರಿ ನಿಮ್ಮ ಒಂದು ರೇಷನ್ ಕಾರ್ಡ್ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು. ಕೇವಲ ರೇಷನ್ ಕಾರ್ಡ್ ಯಾರ ಒಂದು ಹೆಸರಲ್ಲಿ ಇದೆ ಅಲ್ವಾ ರೀ, ಅವರ ಹೆಸರಿನಲ್ಲಿ ಮಾತ್ರ ಮಾಡಬೇಡಿ. ಮನೆಯಲ್ಲಿರುವಂಥವರ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕು ಮತ್ತು ಅವರು ಕೂಡ ಬೇಕಾಗುತ್ತೆ. ಇದನ್ನು ನೀವು ಮಾಡಿಸಿದ್ರೆ ಮಾತ್ರ ನಿಮ್ಗೆ ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮೇಲೆ ಕಂಟಿನ್ಯೂ ಆಗುತ್ತೆ ರೀ. ಈ ತಿಂಗಳು ಬರ್ಬೋದು ರೀ ನಿಮ್ಗೆ, ಆದ್ರೆ ಮುಂದಿನ ತಿಂಗಳು ಬರಂಗಿಲ್ಲ ರೀ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ರೀ. ದಯವಿಟ್ಟು ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ತಿಳ್ಕೊಳ್ರಿ. ನೋಡ್ರಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವ್ರಿ. ಯಾರಿಗೂ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ ಸರ್ಕಾರದಿಂದ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ವಾ, ಅವ್ರಿಗಂತೂ ಇಲ್ಲಿ ಭರ್ಜರಿ ಸಿಹಿ ಸುದ್ದಿ ಇದೆ ರೀ. ಏನಂತಂದ್ರೆ ಇವಾಗ ನೀವು 3 ಕಂತುಗಳ ಹಣವನ್ನು ಪಡಿತಾ ಬಂದಿದ್ದೀರಾ ಸರ್ಕಾರದಿಂದ. ಈ 3 ಕಂತುಗಳ ಹಣದಲ್ಲಿ ನಿಮಗೆ ಶುಭ ಸುದ್ದಿ ಬಂದೈತ್ರಿ. ಏನಂತಂದ್ರೆ ಈ 6,000 ರೂಪಾಯಿ ಹಣ ಒಂದೇ ಬಾರಿಗೆ ನಿಮಗೆ ಜಮೆ ಆಗೋದಿಲ್ಲ. ಸರ್ಕಾರ ಹೇಳಿದೆ 6,000 ರೂಪಾಯಿ ಹಣ ಒಂದೇ ಬಾರಿಗೆ ಜಮೆ ಆಗುತ್ತೆ ಅಂತ. ಇಲ್ಲಿ 2,000, 2,000, 2,000 ಈ ರೀತಿಯಾಗಿ ನಿಮ್ಮ ಒಂದು ಖಾತೆಗಳಿಗೆ ಇದು ಬರ್ತೈತ್ರಿ. ಹಾಗಾಗಿ ಈ ನಿಮ್ಮ ಖಾತೆಗಳಿಗೆ ಮೊದಲಿಗೆ ಬೆಳಿಗ್ಗೆ 2,000 ರೂಪಾಯಿ ಬರ್ಬೋದು, ಮತ್ತೆ ಸಂಜೆ ಅಥವಾ ಮಧ್ಯಾಹ್ನ 2,000 ರೂಪಾಯಿ ಹಣ ಬರ್ಬೋದು, ನಾಳೆ 2,000 ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಇರ್ತೈತ್ರಿ. ಯಾಕಂತಂದ್ರೆ ಇದ್ರಾಗ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಐತ್ರಿ. ನಾವು ಎಷ್ಟೋ ವರ್ಷಗಳಾದ್ರೆ ಈ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋಗಳನ್ನ ಮಾಡಕತ್ತು. ದಯವಿಟ್ಟು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ನಮ್ಮ ಒಂದು ಹೊಸ ಬ್ಯಾಕಪ್ ಚಾನಲ್ ರೀ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟನ್ನು ಮಾಡಿರಿ. ನೋಡ್ರಿ, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದ್ರೆ ನೀವು ಇದನ್ನು ಮಾಡೋದು ಕಡ್ಡಾಯವಾಗಿರ್ತೈತ್ರಿ. ನಿಮ್ಮ ಒಂದು ರೇಷನ್ ಕಾರ್ಡ್ ಜೊತೆ KYC ಮಾಡಿಸ್ರಿ. ಇದರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲ ಟೈಮಿಗೂ ಕೂಡ ಯಾವ ಒಂದು ಟೈಮಿಗೆ ಬರಬೇಕು ಆ ಟೈಮಿಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಅಂತೂ ಬರ್ತೈತ್ರಿ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ. ನಿಮ್ಮ ಒಂದು ಸಮಸ್ಯೆ ಏನಂತಾನೂ ಕೂಡ ನೀವು ನಮಗೆ ತಿಳಿಸ್ರಿ. ಎಲ್ಲರಿಗೂ ಕೂಡ ಶರಣಾರ್ಥಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ನಿಮಗೆ ಆವಾಗಲೇ ತಿಳಿಸ್ದೆ, ನಾನು ಯಾವ ಒಂದು ಭಾಷೆಯಲ್ಲಿ ಕನ್ನಡ ಅಂತ ಯೂಸ್ ಮಾಡೋದು ಫಿಕ್ಸ್. ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಯೂಸ್ ಮಾಡೋದಿಲ್ಲ. ಕನ್ನಡ ಆದರೆ ಉತ್ತರ ಕರ್ನಾಟಕ ಯೂಸ್ ಮಾಡಿದರೆ ಚಂದ, ಅಥವಾ ನಮ್ಮ ಒಂದು ದಕ್ಷಿಣ ಅಂತಂದರೆ ನಾರ್ತ್ ಕರ್ನಾಟಕ ಬಿಟ್ಟು ಇವಾಗ ಬೆಂಗಳೂರು ಭಾಷೆ ಇರುತ್ತಲ್ಲ, ಸೊ ಆ ಒಂದು ಭಾಷೆನ ಯೂಸ್ ಮಾಡಿದರೆ ಉತ್ತಮನ. ಯಾವ ಒಂದು ಭಾಷೆಯನ್ನು ಯೂಸ್ ಮಾಡಲಿ ಅಂತ ದಯವಿಟ್ಟು ತಿಳಿಸಿ. ಯಾಕಂತಂದರೆ ನಿಮ್ಮೆಲ್ಲರ ಕಾಮೆಂಟ್ಗೂ ಕೂಡ ತುಂಬ ಅಂತಂದರೆ ತುಂಬಾ ವ್ಯಾಲ್ಯೂ ಇದೆ ಈ ಒಂದು ಉತ್ತರಕ್ಕೆ. ಯಾರು ಹೆಚ್ಚಿನ ಜನರು ಕಾಮೆಂಟ್ ಮಾಡ್ತಿರೋ ನೆಕ್ಸ್ಟ್ ವಿಡಿಯೋ ಅದೇ ಥರನೇ ಇರುತ್ತೆ. ಹಾಗಾಗಿ ಹೇಳಿರೋದು. ನೋಡಿರಿ, ನಿಮ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರ್ತೈತ್ರಿ. ನಿಮ್ಮ ಒಂದು ಸಮಸ್ಯೆಯನ್ನು ಕೂಡ ನೀವು ನಮಗೆ ಹೇಳ್ಕೊಳ್ಬೋದಾಗಿರ್ತೈತ್ರಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರೀ. ಥ್ಯಾಂಕ್ ಯು ನಿಮಗೂ.